ಎಲ್ಲರಿಗೂ ನಮಸ್ಕಾರ. ಎಚ್ ಎಫ್ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ವೆಡ್ನೆಸ್ಡೇಯ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಾನು ಯಾವುದೇ ರೀತಿಯಾಗಿ ಅಷ್ಟೊಂದು ಶೂಟ್ ಮಾಡಿಲ್ಲ, ಯಾಕಂದರೆ ಇಂಟರ್ವ್ಯೂ ಇತ್ತು, ಫುಲ್ ಟೆನ್ಷನ್ ಇತ್ತು. ಹಾಗಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದುಬಿಟ್ಟೆ. ನೀವು ನೋಡ್ತಾ ಇರ್ಬೋದು, ಇದು ಡಿಜಿಟಲ್ ಚಾನಲ್ ಆಗಿರೋದ್ರಿಂದ ಅಷ್ಟಾಗಿ ನನಗೆ ಇಷ್ಟ ಆಗಲಿಲ್ಲ. ಬಟ್ ನೋಡೋಣ ಅಂದ್ಕೊಂಡು ಬಂದಿದ್ದೀನಿ. ಬಟ್ ಯಾವುದೇ ರೀತಿಯಾಗಿ ಶೂಟ್ ಮಾಡಿರಲಿಲ್ಲ. ಆದರೆ ನನ್ನ ಮದುವೆಗೆ ಮುಂಚೆ ನಾನು ನನ್ನ ಮದುವೆಗೆ ಸ್ಯಾರಿಗಳು ತೊಗೋಬೇಕಿತ್ತು. ಅದರ ಒಂದು ವಿಡಿಯೋಸ್ಗಳು ಮಾಡಿಟ್ಕೊಂಡಿದ್ದೆ. ಅದನ್ನು ನಾನು ಯಾವುದೇ ರೀತಿಯಾಗಿ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಟೈಮ್ ಕೂಡ ಇತ್ತು, ಒಂದು ನೆನಪು ಕೂಡ ಇರುತ್ತೆ, ಒಂದು ವ್ಲಾಗ್ ಕೂಡ ಆಗುತ್ತೆ ಅಂತಂದು ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಯಾವ ಶಾಪ್ ಅಂದರೆ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಇದು ಸಿಕ್ಕಾಪಟ್ಟೆ ಫೇಮಸ್ ಇರುವಂಥದ್ದು. ನಿಮಗೆ ಗೊತ್ತಿರ್ಬೋದು, ದಾವಣಗೆರೆಯಲ್ಲಿ ಯಾವ ಶಾಪು ನಿಮಗೆ ತುಂಬಾ ಫೇಮಸ್ ಇದೆ ಅಂತ ಅಂದರೆ ಅದು ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು. ಅಂದರೆ ಅದೇ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ದಾವಣಗೆರೆಯಲ್ಲಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಆದರೂ ಕೂಡ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್, ಯಾವ ಬಟ್ಟೆ ತೊಗೊಳೋದು, ಯಾವ ಸ್ಯಾರಿಗಳು ತೊಗೊಳೋದು, ಏನು ಪರ್ಚೇಸ್ ಮಾಡೋದು. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಕೂಡ ಇತ್ತು, ಯಾಕಂದರೆ ಮದುವೆ ಸೀಸನ್ ಇತ್ತಲ್ವ ಆಗ ಏಪ್ರಿಲ್ ಮಂತಲ್ಲಿ. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ನನಗೆ ಫುಲ್ ಟೆನ್ಷನ್ನು, ಯಾವ್ದು ತೊಗೊಳೋದು, ಯಾವ್ದು ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ನಾನಂತೂ ಫುಲ್ ವೈಟ್ ಅಂತೂ ಇಲ್ಲ, ಫುಲ್ ಬ್ಲ್ಯಾಕು ಇಲ್ಲ, ಒಂದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಆ ರೀತಿಯಾದಂಥ ಹುಡುಗಿ ಆಗಿರೋದ್ರಿಂದ ಯಾವ ಸ್ಯಾರಿ ತೊಗೊಳೋದು ಏನು ಅಂತ ಫುಲ್ ಟೆನ್ಷನ್ ಹಿಡಿತ್ತು. ಫೈನಲಿ ನನ್ನ ತಂಗಿ ಒಂದು ಚಾಯ್ಸ್ ಮಾಡ್ತಾಯಿದ್ಲು, ನನ್ನ ಅತ್ತಿಗೆ ಒಂದು, ನಮ್ಮ ಮನೆಯವರೊಂದು ಚಾಯ್ಸ್ ಮಾಡ್ತಾಯಿದ್ರು. ಆದರೂ ಪರವಾಗಿಲ್ಲ, ನಾನು ಯಾರ್ದು ತಲೆ ಕೆಡಿಸ್ಕೊತಾ ಇರಲಿಲ್ಲ. ನನಗೆ ನನಗೆ ಪಿಂಕ್ ಕಲರೇ ಸ್ವಲ್ಪ ಚೆನ್ನಾಗಿದೆ ಅಂದ್ಕೊಂಡು ಪಿಂಕ್ ಕಲರ್ ಕೂಡ ಪರ್ಚೇಸ್ ಮಾಡಿದೆ. ಬಟ್ ಒಂದೇ ಸ್ಯಾರಿ ಪರ್ಚೇಸ್ ಮಾಡಿದ್ದು, ಯಾಕೋ ನನಗೆ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ನಾನು ಪರ್ಚೇಸ್ ಮಾಡಿಲ್ಲ. ಹಾಗೆ ಒಂದು 15 ಡೇಸ್ ಬಿಟ್ಟು ಮತ್ತೆ ನಾನು ಬೆಂಗಳೂರಿಗೆ ಬಂದು, ಚಿಕ್ಕಪೇಟೆ ಗೊತ್ತಲ್ವಾ, ಸ್ಯಾರಿಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥದ್ದು ಚಿಕ್ಕಪೇಟೆ. ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ತೊಗೊಳೋಣ ಅಂದ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ಬಟ್ಟೆಗಳು, ಅಂದರೆ ಬಟ್ಟೆನೂ ಚೆನ್ನಾಗಿತ್ತು, ಸ್ಯಾರೀಸ್ ಕೂಡ ಇನ್ನೂ ಚೆನ್ನಾಗಿತ್ತು. ಮತ್ತು ನೀವು ನೋಡ್ತಾ ಇರ್ಬೋದು, ಇದು ಸ್ಯಾರಿ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು. ಬಟ್ ಇದೊಂದು ಸಾರಿನ 15,000 ಹೇಳ್ಬಿಟ್ರು. ನನಗೆ ಓಕೆ ಅಂತ ನಾನು ಇಷ್ಟ ಕೂಡ ಆಗ್ತಿದೆ, ಬಟ್ ತುಂಬ ಜಾಸ್ತಿ ಆಯಿತು ಅಂತ. ಮದುವೆ ಅಂದಮೇಲೆ 1 ಟೈಮು 2 ಟೈಮ್ಸ್ ಉಟ್ಕೊಳ್ಳೋದೇ ಕಷ್ಟ ಆಗಿರುತ್ತೆ. ಅಷ್ಟಕ್ಕೊಂದು ಅಮೌಂಟ್ ಕೊಟ್ಟು ತಗೊಳೋದೇನು ಅಂತಂದು ಬಟ್ ತೊಗೊಂಡೆ. ಆಮೇಲೆ ಒಂದು 2-3 ಡೇಸ್ ಆದಮೇಲೆ ಯಾಕೋ ಬೇಡ ಅನ್ನಿಸ್ತು. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ಇದೇ ಫಿಕ್ಸ್ ಆಗೋಗ್ಬಿಟ್ಟೆ, ಯಾಕಂದರೆ ತುಂಬಾ ಇಷ್ಟ ಆಯಿತು. ಫೈನಲಿಗೆ ಇದನ್ನು ಕೂಡ ಪರ್ಚೇಸ್ ಮಾಡಿಕೊಂಡೆ. ಆಮೇಲೆ ನನ್ನ ಎಂಗೇಜ್ಮೆಂಟಿಗೆ ಜ್ಯುವೆಲರ್ಸ್ ತೊಗೋಬೇಕಿತ್ತು. ಓನ್ ಪರ್ಚೇಸ್ ಮಾಡ್ಕೊಂಬಿಟ್ರೆ ಆಗಲಲ್ಲ, ರೆಂಟಿಗೆ ತೊಗೊಳೋದು ಅವಶ್ಯಕತೆ ಇಲ್ಲ ಅಂದ್ಕೊಂಡು ಕೆಲವೊಂದು ನೋಡಿದೆ ನಾನು. ತುಂಬ ಚೆನ್ನಾಗೇ ಇತ್ತು. ಒಂದು ಎಂಗೇಜ್ಮೆಂಟ್ಗೆ ಬೇಕಾದಂಥ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದು ಜ್ಯುವೆಲರ್ಸ್ ತೊಗೊಂಡೆ. ಕಿವ್ರಿಂಗ್ ಕೂಡ ತೊಗೊಂಡೆ, ಬಳೆ, ಏನು ಬೇಕೋ ಒಬ್ಬ ಮದುಮಗಳು ಯಾವ ರೀತಿ ಕಾಣಬೇಕೋ ಅದು ಕೂಡ ತೊಗೊಂಡೆ. ಇದು ಫೈನಲ್ ನಂದು ರಿಸೆಪ್ಷನ್ಗೆ ತೊಗೊಂಡಂಥ ಗೌನು, ಬಟ್ ಹಾಕ್ಕೊಳ್ಳೇ ಇಲ್ಲ. ಅಲ್ಲಿ ಒಂದು ಜ್ಯುವೆಲರ್ಸ್ ತೊಗೊಂಡೆ, ಒಂದು ಬೇರೆ ಕಡೆ ನೋಡೋಣ ಯಾವ ಥರ ಇರ್ತವೆ ಅಂತ. ನೋಡ್ತಾ ಇರ್ಬೋದು, ಚಿಕ್ಕಪೇಟೆಲೆಲ್ಲ ಜಾಸ್ತಿ ಅಂತಾರೆ, ಒಂದು ಕಡೆ ಕಡಿಮೆ ಅಂತಾರೆ. ಬಟ್ ನನಗೇನೋ ಇಷ್ಟ ಆಯಿತು. ಈ ಗೌನು ತುಂಬ ಇಷ್ಟ ಆಗೋಯಿತು, ಒಂದು ರೆಡ್ಡು ಒಂದು ಪಿಂಕು. ಬಟ್ ಫೈನಲಾಗಿ ಯಾವ್ದು ತೊಗೊಳೋಣ ಅಂತ ಅಂದ್ಕೊಂಡು ನೋಡ್ತಾ ಇರ್ಬೋದು, ಎಷ್ಟು ಚೆಂದ ಇತ್ತು ಅಂದರೆ. ಬಟ್ ಕಡಿಮೆ ರೇಟ್ ಇತ್ತು ಅಂತ ನಾನು ಇದನ್ನೇ ತೊಗೋಬೇಕು ಅಂತಂದು ನೋಡಿದೆ. ಎಷ್ಟು ಕ್ಯೂಟಾಗಿತ್ತು ಅಂದರೆ, ನನಗೆ ಸ್ವಲ್ಪ ಕಪ್ಪು ಇರೋದ್ರಿಂದ ಈ ಒಂದು ಪಿಂಕ್ ಕಲರ್ ನನಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದು ನನ್ನ ಫೈನಲ್ ನನ್ನ ಮದುವೆಯ ಒಂದು ವ್ಲಾಗ್ ಆಗಿರುತ್ತೆ, ಅಂದರೆ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಫೈನಲಿಗೆ ಎಲ್ಲ ನಾನು ಹೇಳಿದ್ನಲ್ಲ ಮುಂಚೆ ವಿಡಿಯೋದಲ್ಲಿ, ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಟೈಮ್ ಉಳಿದಿತ್ತು ಅಂತಂದು ಕೆಲವೊಂದು. ಹಾಗಾಗಿ ನಾನು ಒಂದು ಕವನ ಬರಿಬೇಕು ಅಂದ್ಕೊಂಡೆ. ಮುಂಚೆ ಎಲ್ಲ ಬರಿತಾ ಇದ್ದೆ, ತುಂಬ ಬರಿತಾ ಇದ್ದೆ. ಈಗ ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ಬರೆಯೋಕ್ಕೆ ಕಡಿಮೆನೇ ಆಗೋಗ್ಬಿಟ್ಟಿದೆ, ಬರೆಯೋದೇ ಕಡಿಮೆ ಮಾಡಿಬಿಟ್ಟಿದ್ದೆ. ಈಗ ಟೈಮ್ ಇತ್ತು ಅಂತ. ನನ್ನ ಮದುವೆ ನಂದು ಅಂತಲ್ಲ, ಒಂದು ಹೆಣ್ಮಕ್ಳು ಮದುವೆ ಆದ ನಂತರದಲ್ಲಿ ಹೇಗಿರ್ತಾಳೆ ನಾನು ಸ್ವಲ್ಪ ಊಹಿಸ್ಕೊಂಡು ನಾನು ಕೆಲವೊಂದು ಪದಗಳನ್ನು ಬಳಸ್ಕೊಂಡು ಬರೆದಂಥ ಒಂದು ಪುಟ್ಟ ಕವನ ಅಂತಲೇ ಹೇಳ್ಬೋದು. ಒಂದು ಸಾಲುಗಳು, ಅರ್ಥಪೂರ್ಣವಾದಂತಹ ಸಾಲುಗಳು ಅಂತಲೇ ಹೇಳ್ಬೋದು. ಅದೇನಪ್ಪ ಅಂದರೆ, ಮದುವೆ ಕೇವಲ ಒಂದು ಹೆಣ್ಣಿನ ಬಾಳಿಗೆ 3 ಗಂಟಲ್ಲ, ಇದು ಅವಳ ಕೊನೆ ಉಸಿರು ಇರುವವರೆಗೂ ಬಾಳಿನ ಉದ್ದಕ್ಕೂ ಶಕ್ತಿಯಾಗಿ ಹೆಣ್ಣಿನ ಗೌರವ ಕೊಡುವ ಆಯುಧ ಆಗಿರುತ್ತದೆ. ನೀವು ನೋಡ್ತಾ ಇರ್ಬೋದಲ್ವ ಯಾವ ರೀತಿಯಾಗಿ ನನ್ನ ಮನಸ್ಪೂರ್ವಕವಾಗಿ ಒಂದು ಕೆಲವು ದಿನಗಳ ಕಳೆದಂಥ ಕ್ಷಣಗಳು ನನ್ನ ಹಸ್ಬೆಂಡ್ ಜೊತೆ ಇರೋದ್ರಿಂದ ಬರೆದಿರುವಂಥ ಸಾಲುಗಳಿದಾಗಿರುತ್ತೆ.
ನನ್ನ ವಾಯ್ಸ್ ಸ್ವಲ್ಪ ಚೇಂಜಸ್ ನಾನು ಮಾಡ್ಯುಲೇಷನ್ ಮಾಡ್ಕೊಂಡು ಕೊಡ್ತಿರ್ತೀನಿ. 3 ಥರ, ಒಂದು ನ್ಯೂಸ್ಗೆ ಒಂದು ಥರ ಕೊಡ್ತೀನಿ, ನಾರ್ಮಲಾಗಿ ಈಗ ಮಾತಾಡ್ತಿದ್ದೀನಲ್ಲ ಇದು ನಾರ್ಮಲ್ ಟಾಕ್ ಆಗಿರ್ಬೋದು. ಇನ್ನೊಂದು ಸ್ವಲ್ಪ ಮಾಡ್ಯುಲೇಷನ್ ಚೇಂಜ್ ಮಾಡಿಕೊಂಡು ಕೊಡ್ತೀನಿ. ಇದು ನನಗೆ ತುಂಬ ಖುಷಿ ಕೊಟ್ಟಂತಹ ಒಂದು ಕವನ ಅಂತಲೇ ಹೇಳ್ಬೋದು. ಜಾಸ್ತಿ ಏನು ಓದಲ್ಲ, ಈಗ ನಾನು ಒಂದು 4-5 ಸಾಲು ಓದಿದ್ದೆ. ಫೈನಲಾಗಿ ನೀವೇ ಓದ್ಕೋಬೋದು ಏನು ಅಂತಂದು. ಸೌಮ್ಯ ಅದಲ್ಲ ನೀವು ಹೊಲ್ದಿರೋದು ಏನು ರೆಡಿಮೇಡ್? ಅದು ಆನ್ಲೈನ್ ಪೀಸ್ ಬುಕ್ ಮಾಡಿರೋದು. ಒಂದಿನ ಮಾಡ್ಬಿಟ್ಟು ಕರೆಕ್ಟ್ ಸುಮ್ಮನೆ ಮಾಡ್ಬಿಟ್ಟು ನನ್ಗೆ ಸಾಂಬಾರು ಮಾಡಿದ್ರೆ ಊಟನೇ ಮಾಡೋದಿಲ್ಲ. ಅಲ್ಲಂటే ಮುದ್ದೆ ಉಂಟಿರ್ತಾನೆ ಒಟ್ಟು ಮುದ್ದೆ ಉಣ್ಣೋದು ಉಪಚಾರ ಮುದ್ದೆ ತಿಂತೀನಿ, ಚಿಕನ್ ಸಾಂಬಾರ್ಗೆಲ್ಲ ತಿಂತೀನಿ. ಮನೆ ಹತ್ರ ಎಲ್ಲ ಪರಿಚಯದ ಜೊತೆ ಎಲ್ಲ ಮಾತಾಡಿಕೊಂಡು ಮತ್ತು ಅವ್ರ ತಂಗಿ ಮನೆಗೆ ಹೋದ್ವಿ. ಅವ್ರ ತಂಗಿ ಮನೆಯಲ್ಲಿ ಸ್ವಲ್ಪ ದಿನ ಒಂಥರ ಹೋಗ್ತಾ ಬರ್ತಾ ಇದ್ರೂ ಅದೇನೋ ಒಂದು ನಮ್ಮಲ್ಲಿ ಅವರಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯ ಸಂಬಂಧ ಕೂಡ ಬೆಳೀತು. ಯಾಕಂದರೆ ನನಗೆ ಇನ್ನೂ ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ಇದೇನೋ ಅಷ್ಟಾಗಿ ಅವ್ರ ಜೊತೆ ಅಷ್ಟೇ ಕ್ಲೋಸ್ ಇರಲಿಲ್ಲ. ಹೋಗ್ತಾ ಹೋಗ್ತಾ ಕ್ಲೋಸ್ ಆಗ್ತಾರೆ ಅಂತಾರಲ್ವ, ಹಾಗಾಗಿ ಈಗ ಅವ್ರಿಗೂ ನನಗೂ ಅವ್ರಿಗೂ ಅಂತಲೇ ಹೇಳ್ಬೋದು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೀತು. ಸೊ ಫೈನಲ್ ಅವ್ರ ಮನೆಗೆ ಅಡುಗೆ ಮಾಡಿ, ಕ್ಯಾರೆಟ್ ಹಲ್ವಾ ಮಾಡಿ, ರಸಂ ಮಾಡಿಬಿಟ್ಟು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಫೈನಲಾಗಿ ಇದು ವೆಡ್ನೆಸ್ಡೇಯ ವ್ಲಾಗ್ ಆಗಿತ್ತು. ಮತ್ತು ನನ್ನ ಮದುವೆ ಮುಂಚೆ ಶಾಪಿಂಗ್ ಮಾಡಿದಂಥ ವಿಡಿಯೋ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ನಮಸ್ಕಾರ.